ಗುಡಿಬಂಡೆ ತಾಲೂಕಿನ ಬ್ರಾಹ್ಮಣರಹಳ್ಳಿ, ಚಿನ್ನಹಳ್ಳಿ, ಇಡ್ರಹಳ್ಳಿ ಮಾರ್ಗ ಮತ್ತು ಸುತ್ತಲಿನ ಪ್ರದೇಶದ ನರಸಿಂಹಮೂರ್ತಿ, ಮಾದೇಶ್, ಶಿವರಾಜ್, ಆವಳಪ್ಪ, ಸತೀಶ್ ಕುಮಾರ್ ಹಾಗೂ ರಮೇಶ್ ರೈತರಿಗೆ ಸೇರಿದಂತೆ ಒಟ್ಟು 7 ಜಮೀನುಗಳಲ್ಲಿನ ಕೊಳವೆ ಬಾವಿಗಳಿಂದ ಯಂತ್ರಗಾರಗಳವರೆಗೆ ಹೊರಗೆ ಬಿಟ್ಟಿರುವ ಕೇಬಲ್ ಮತ್ತು ಪಂಪ್ ಹೌಸ್ನಲ್ಲಿ ಇಟ್ಟಿರುವ ಪಂಪ್ ಮೋಟಾರ್ಗಳನ್ನು ಹಾಗೂ ಪ್ಯಾನೆಲ್ ಬೋರ್ಡ್ಗಳನ್ನು ಸರಣಿಯಾಗಿ ಕಳ್ಳರು ಕದ್ದೊಯ್ದಿದ್ದಾರೆ. ರೈತರು ಜಮೀನುಗಳಲ್ಲಿ ಇಲ್ಲದೆ ಇರುವ ಸಮಯ ಗಮನಿಸಿ ಕಳ್ಳರು ಕೈಚಳಕ ತೋರಿದ್ದಾರೆ. ಕಳ್ಳರ ತಂಡದ ಸದಸ್ಯರು ಕಳ್ಳತನ ಮಾಡುವ ಮತ್ತು ರೈತರ ಮೇಲೆ ನಿಗಾ ವಹಿಸುವ ಪ್ರತ್ಯೇಕ ಗುಂಪು ಮಾಡಿಕೊಂಡು ಅತ್ಯಂತ ವ್ಯವಸ್ಥಿತವಾಗಿ ಕೃತ್ಯ ನಡೆಸುತ್ತಿದ್ದಾರೆ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ನಿನ್ನೆ ರಾತ್ರಿ ಇಲ್ಲಿ ಕಳ್ಳತನ ಮಾಡಿದ್ದಾರೆ ಸರ್. ಕೇಬಲ್ ಎಲ್ಲ ಸುಮಾರು ನಾವು 1-2-3 ಲಕ್ಷ ಬಂಡವಾಳ ಹಾಕಿ, ನನಗೆ ಸಂಬಂಧಪಟ್ಟಂತೆ 1-2-3 ಲಕ್ಷ ಬಂಡವಾಳ ಹಾಕಿ ನಾನು ಚಾಮಂತಿ ಹಾಕಿದ್ದೀನಿ. ಇವಾಗ ಫಸ್ಟ್ ಟೈಮ್ ಹಿಂಗೆ ಬಂದು ಕೇಬಲ್ಲು ಒಳಗಡೆ ಎಲ್ಲ ಬೀಗ ಎಲ್ಲ ಹೊಡೆದಾಕವ್ರೆ, ಬಾಗಿಲೆಲ್ಲ ಮುರಿದಾಕವ್ರೆ. ಸುಮಾರು 400 ಮೀಟ್ರ್ ಕೇಬಲ್ ಕಳ್ಳತನ ಮಾಡಿದ್ದಾರೆ ಸರ್ ನನ್ನ ಹತ್ರ. ಮತ್ತು ಒಂದು ಕಾಯಿಲು ವೈರ್ ತೊಗೊಂಡು ಹೋಗಿದ್ದಾರೆ 6mm. ಮತ್ತು ನಂದೊಬ್ಬಂದೇ ಅಲ್ಲ, ಇಡೀ ಈ ರೋಡಲ್ಲಿ ಏನೇನು ಬರ್ತಾವೆ ಎಲ್ಲ ನಾವು ಸಾಲ ಮಾಡಿಕೊಂಡು ಈಗ ಬೆಳಗ್ಗೆ ಹಾಕ್ಕೊಂಡು ಹಿಂಗೇನೋ ಜೀವನ ಮಾಡ್ಕೊತಾ ಇದ್ದೀವಿ, ಕೃಷಿನೇ ನಂಬ್ಕೊಂಡಿದ್ದೀವಿ. ಆದರೆ ರಾತ್ರಿ ಈಗ ಈ ಥರ ಕಳ್ಳತನ ಮಾಡಿದ್ದಾರೆ ಸರ್. ನಂದೊಬ್ಬರದೇ ಅಂತಲ್ಲ, ನೋಡಿ ಇಲ್ಲೆಲ್ಲ ಇದ್ದಾರೆ ರೈತರು, ಒಂದು 7 ಜನದ್ದು. ಅವ್ರದೊಂದಿಗೆ ಮತ್ತು ಸರ್ಕಾರಿ ಇದು ಮಾಡವ್ರೆ ಸರ್. ಸರ್ಕಾರಿ ಬೋರ್ದು ಇವಾಗ ನೀರಿಲ್ಲ ಊರಿಗೆ, ಚಿನ್ನಹಳ್ಳಿಗೆ, ಅದನ್ನು ಕೇಬಲ್ ಕಟ್ ಮಾಡಿಕೊಂಡು ತಗೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ನಮ್ಗೆ ತುಂಬ ಲಾಸ್ ಆಗಿಬಿಟ್ಟಿದೆ. ಸಂಬಂಧಪಟ್ಟ ಇಲಾಖೆಯವರು ಶೀಘ್ರ ಇದನ್ನು ಎಂಕ್ವೈರಿ ಮಾಡಿ ನಮ್ಮ ಮಾಲನ್ನು ನಮ್ಗೆ ವಾಪಸ್ ಕೊಡಿಸ್ಬೇಕಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಈ ಹಿಂದೆ ಕಳೆದ 3 ತಿಂಗಳ ಹಿಂದಷ್ಟೇ ಲಕ್ಷಾಂತರ ಮೌಲ್ಯದ ಕೇಬಲ್ ಅನ್ನು ಕಳ್ಳರು ಕತ್ತರಿಸಿ ಕದ್ದೊಯ್ದಿದ್ದರು. ಹಾಗಾಗ ನಿರಂತರವಾಗಿ ಕಳ್ಳತನವಾಗುತ್ತಿದ್ದು, ಕೇಬಲ್ಗಳನ್ನು ತಂದು ಹಾಕಲು ರೈತರು ಸಾಲ ಮಾಡಬೇಕಾದ ಅನಿವಾರ್ಯತೆ ಇದೆ. ಕೇಬಲ್ ಇಲ್ಲದೆ ಹೋದರೆ ಜಮೀನುಗಳಿಗೆ ನೀರು ಹಾಯಿಸಲು ಸಾಧ್ಯವಿಲ್ಲ, ಬೆಳೆಗಳು ಬತ್ತಿ ಹೋಗುತ್ತವೆ. ಪೊಲೀಸ್ ಇಲಾಖೆಯವರು ಕಳ್ಳತನ ಮಾಡುವವರನ್ನು ಪತ್ತೆ ಹಚ್ಚಿ ಕ್ರಮ ತೆಗೆದುಕೊಳ್ಳಬೇಕು ಎಂದು ರೈತ ಬ್ರಾಹ್ಮಣರಹಳ್ಳಿ ನರಸಿಂಹಮೂರ್ತಿ ಆಗ್ರಹಿಸಿದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ.